ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ರಾಯರಿದ್ದಾರೆ. ಪ್ರತಿಯೊಬ್ಬರು ಏನ್ ಹೇಳ್ತಾರೆ ಅಂತಂದ್ರೆ ರಾಯರಿದ್ದಾರೆ ಅಂದ್ರೆ ಅವರಿಗೆ ರಾಯರ ಮೇಲೆ ಅತೀವವಾದ ನಂಬಿಕೆ. ಕೆಲವೊಬ್ರು ರಾಯರಿದ್ದಾರೆ ಅಂತ ತಮ್ಮ ವಾಹನಗಳ ಮೇಲೆಲ್ಲ ಹಾಕೊಂಡಿರ್ತಾರೆ. ನೀವು ಸಹ ನೋಡಿರ್ಬೋದು, ಎಲ್ಲ ಕಡೆನೂ ರಾಯರಿದ್ದಾರೆ ರಾಯರಿದ್ದಾರೆ. ಆ ರಾಯರಿದ್ದಾರೆ ಅನ್ನುವಂಥ ಒಂದು ಶಬ್ದವೇ ನಮ್ಮೆಲ್ಲ ಸಮಸ್ಯೆಗಳನ್ನ ಹೊಡೆದೋಡಿಸುವಂತ ಶಕ್ತಿಯನ್ನ ಹೊಂದಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅದು ನಿಜನೂ ಹೌದು. ರಾಯರಿದ್ದಾರೆ ಅನ್ನುವಂಥ ಒಂದೇ ಒಂದು ಶಬ್ದವೇ ಅವರ ಸಮಸ್ಯೆಗಳನ್ನ ದೂರ ಮಾಡ್ತಾ ಇದೆ ಅಂತದ್ರ ಅರ್ಥ. ಇಲ್ಲದೇ ಇದ್ರೆ ಸುಮ್ಮನೆ ಯಾರಾದರೂ ರಾಯರಿದ್ದಾರೆ ಅಂತ ಹಾಕೊಳ್ತಾರ? ಸಾಧ್ಯವೇ ಇಲ್ಲ. ರಾಯರಿದ್ದಾರೆ ಅಂತ ಸ್ಟಿಕ್ಕರ್ ಅನ್ನ, ಹೆಸರನ್ನ ತಮ್ಮ ವಾಹನದಲ್ಲಿ, ತಮ್ಮ ಮನೆಗಳಲ್ಲಿ ಅವರು ಬಳಸ್ತಾ ಇದ್ದಾರೆ ಅಂತಂದ್ರೆ ಅವರು ರಾಯರನ್ನ ಎಷ್ಟು ನಂಬಿರ್ತಾರೆ, ಯಾಕೆ ನಂಬಿರ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಸಮಯ. ರಾಯರಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ರಾಯರಿದ್ದಾರ? ಹಾಗಿದ್ರೆ ರಾಯರು ಅಂದ್ರು ಯಾರು? ನಿಜವಾಗ್ಲೂ ರಾಯರಿದ್ದಾರ ಕೇಳಿದ್ರೆ ನಾನಂತರೂ ರಾಯರು ಇದ್ದಾರೆ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ನನ್ನ ಜೀವನದಲ್ಲೇನೆ ನಡೆದ ಕೆಲವೊಂದು ಘಟನೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಯಾವುದೇ ಉದ್ಯೋಗ ಇಲ್ಲದೆ ಇದ್ದಾವಾಗ ರಾಯರ ಹತ್ರ ಬಂದು ಒಂದೇ ಒಂದು ಸಲ ಬೇಡ್ಕೊಂಡಿದ್ದಕ್ಕೆ ನನಗೆ ಸ್ವ ಉದ್ಯೋಗ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ಮಹಾನ್ ಕೃಪಾ ಕಟಾಕ್ಷ, ಮಹಾನ್ ಭಕ್ತರ ಸಲುವಂತ ರಾಯರು ಅಂತಂದ್ರೆ ಅದೇ ಈ ರಾಯರು, ರಾಘವೇಂದ್ರ ಮಹಾಸ್ವಾಮಿಗಳು. ಹಾಗೇನೆ ಕೆಲವೊಂದು ಸಂದರ್ಭದಲ್ಲಿ ನನಗೆ ಕೆಲವೊಂದು ವ್ಯವಹಾರಗಳು ನಿಂತು ಹೋಗಿತ್ತು. ಹಣದ ಅವಶ್ಯಕತೆ ತುಂಬಾ ಇತ್ತು, ಬರೋ ಹಣ ಬರ್ತಾ ಇರಲಿಲ್ಲ. ನಾನು ನಿನ್ನೆ ಮಾತ್ರ ರಾಯರನ್ನು ಒಂದ್ಸಲ ದರ್ಶನ ಮಾಡ್ಕೊಂಡು ಬರೋಣ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತವೆ ಅನ್ನುವಂಥ ಏನೋ ಒಂದು ಕಲ್ಪನೆಯಿಂದ ಮನೆಯಿಂದ ಬ್ಯಾಗ್ ತಗೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆ ಹಣ ಕೊಡುವ ಮನುಷ್ಯ ನನಗೆ ಹಣ ಹಿಡ್ಕೊಂಡು ನನ್ನ ಮನೆ ಬಾಗ್ಲಿಕ್ಕೆ ಬಂದಿದ್ದ. ಇದೇ ಅಲ್ವೇ ರಾಯರಿದ್ದಾರೆ ಅನ್ಲಿಕ್ಕೆ ಒಂದು ಉತ್ತಮವಾದ ಉದಾಹರಣೆ. ಹಾಗೇನೆ ಈ ರಾಯರು ಅಂದ್ರು ಯಾರು ಅನ್ನುವಂಥ ಪ್ರಶ್ನೆ ಹಲವಾರು ಜನರಲ್ಲಿದೆ. ರಾಯರು ಅಂತಂದ್ರೆ ಇವರು ಸಹ ನಿಮ್ಮ ತರಾನೇ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿದ್ರು. ಆದರೆ ಅವರ ಜೀವಿತಾವಧಿಯಲ್ಲಿ ಅವರು ದೈವತ್ವವನ್ನ ಕಂಡ್ರು. ಆ ದೈವತ್ವವನ್ನ ನಮಗೆ ಇಂದಿಗೂ ಉಣಬಡಿಸ್ತಾ ಇದ್ದಾರೆ, ಇಂದಿಗೂ ನಮ್ಮನ್ನ ಸಲಹತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಗುರುವಾರ ಅಂಬಾರಿ ತೇರು, ಬೆಳ್ಳಿಯ ತೇರು, ಚಿನ್ನದ ತೇರು, ಚಂದನದ ತೇರು, ನವರತ್ನ ತೇರು ಹಾಗೂ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇರ್ತದೆ. ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ.
ಸುಮಾರು 350 ವರ್ಷಗಳ ಹಿಂದೆ ಅವರು ಸಮಾಧಿಸ್ಥರಾಗುವ ಸಂದರ್ಭದಲ್ಲಿ ನಮಗೆ ಅಂದ್ರೆ ಇಲ್ಲಿನ ಭಕ್ತಾದಿಗಳಿಗೆ ಹೇಳಿದ್ರು 700 ವರ್ಷಗಳ ನಂತರ ನಾನು ಪುನಃ ಬರ್ತೇನೆ ಅಂತ. ಆ 700 ವರ್ಷಗಳು ಇನ್ನೂ 350 ವರ್ಷಗಳ ಕಾಲದ ನಂತರ ಆ 700ನೇ ವರ್ಷ ಬರುತ್ತೆ. ಆ 700ನೇ ವರ್ಷದಲ್ಲಿ ಯಾವ ಮಹಾತ್ಮನಿಗೆ ಆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಅಲ್ಲಿವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೇನೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ, ನನ್ನ ಈ ವಿಡಿಯೋವನ್ನ ನಿಮ್ಮ ಬಂಧು ಮಿತ್ರರಿಗೆ ಹಂಚಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.